ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 7 7ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ. ಡೈರೆಕ್ಟ್ ಕ್ವಶನ್ಸ್ ಕಡೆ ಬರೋಣ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. 3 ಮತ್ತು 12ರ ಸರಾಸರಿ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ಕ್ವಶನ್ ನೋಡ್ರಿ, ಪಾಯಿಂಟ್ ಔಟ್ ದ ಮೀನ್ ಪ್ರಪೋರ್ಷನ್. ಈಗ ನೋಡ್ರಿ, ಮೀನ್ ಪ್ರಪೋರ್ಷನ್ ಅಂತ ಕೊಟ್ಟಿದಾಗ ನಾವು ಏನು ಮಾಡ್ಬೇಕು ಗೊತ್ತಾ, ಒಂದು ರೂಟ್ ಹಾಕೋಬೇಕು. ಈ ರೀತಿ ರೂಟ್ ಹಾಕೋದ 3 × 12 ಇದರ ರೂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ನೋಡ್ರಿ, 12 3 ಎಷ್ಟು ರೀ, 36 ವರ್ಗಮೂಲ ಏನ್ರಿ, ಎಷ್ಟು ಸ್ಕ್ವೇರ್ ಇದೆ, 6. 6 36 ಅಂದ್ರೆ 6 ಸ್ಕ್ವೇರ್ ಆಗ್ತದೆ. ಆನ್ಸರ್ ಏನ್ರಿ, 6. ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, 4 ಮತ್ತು 16ರ 3ನೇ ಅನುಪಾತ ಯಾವುದು ಅಂತ ಕೇಳಿದ್ದಾರೆ. ಈ 3ನೇ ಅನುಪಾತವನ್ನು ಕೇಳಿದಾಗ ಏನು ಮಾಡ್ಬೇಕಂದ್ರೆ, ಈಗ ನೋಡ್ರಿ, 4 ಅನುಪಾತ 16 ಸಮಾನುಪಾತ, ಇದು 16ನ ಮತ್ತೊಂದು ಸರ್ತಿ ಬರ್ಬೇಕು, ಮತ್ತು 16 ಅನುಪಾತ ಎಕ್ಸ್. ನಮಗೆ 4ನೇ ಅನುಪಾತ ಗೊತ್ತಿಲ್ಲದ್ರೆ ಬಿಟ್ಬಿಡ್ಬೇಕು ಅದನ್ನ. ಈಗ ನೋಡ್ರಿ, ಈ ರೀತಿದಾಗ ಇವೆರಡು ಸಂಬಂಧ ಇರ್ತಾವ, ಇವೆರಡು ಒಂದಕ್ಕೊಂದು ಸಂಬಂಧ ಇರ್ತಾವ. ಹಾಗಿದ್ರೆ ಎಕ್ಸ್ ಅಪೋಸಿಟ್ ಯಾವ್ದೈತಿ ರೀ, 4 ಐತಿ, ಅದು 4ನ್ನ ಕೆಳಗೆ ಇಟ್ಕೊಡ್ರಿ. ಉಳಿದಿದ್ದು 16 × 16 ಮ್ಯಾಗ ಇಟ್ಕೊರಿ. ಇಷ್ಟು ಬರ್ಕೊಂಡಂತಾರೆ. ಸಾರಿ, ಇಲ್ಲಿ ಕೆಳಗೆ 4 ಇಟ್ಕೊಳ್ರಿ. 4 1 4, 4 4 16, 16 4 ಎಷ್ಟು ರೀ, 16 4 64. ಈ ರೀತಿ ನಿಮ್ಗೆ ಅಲ್ಲಿ ಎಕ್ಸಾಮಲ್ಲಿ ಪ್ಲಾಸ್ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕಾ, ಮೊದಲು ಕೊಟ್ಟಿರುವಂಥ ಸಂಖ್ಯೆನ ಕೆಳಗೆ ಇಟ್ಕೋಬೇಕಾ, 2 ನಂಬರ್ ಕೊಟ್ಟಿರೋಂಥ ಸಂಖ್ಯೆನ ಮ್ಯಾಗ 2 ಸರ್ತಿ ಇಂಟು ಮಾಡಿಬಿಡ್ಬೇಕು. 16 × 16 ಮಾಡಿ ಕಡ್ತಾ ಹೊಡೆದ್ರಿ ಅಂದ್ರೆ ಆನ್ಸರ್ ಬಂದ್ಬಿಡ್ತದೆ. ಆನ್ಸರ್ ಏನ್ರಿ, 64. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಕೆಲಸವನ್ನು 12 ಜನರು 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅದೇ ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಜನರು ಬೇಕಾಗುತ್ತಾರೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಎಷ್ಟು ಜನರದ ಇಲ್ಲಿ ಜನರು, ಕೆಲಸ, ಇಲ್ಲೇನ್ರಿ ಟೈಮ್, ದಿನ, ಇಷ್ಟು ಇಟ್ಕೋದ. ಈಗ ನೋಡ್ರಿ, ಎಷ್ಟು ದಿನ, 12 ಜನರು ಒಂದು ಕೆಲಸವನ್ನು 20 ದಿನದಾಗ ಮಾಡಕತ್ತಾರೆ. ಎಷ್ಟು ದಿನದಾಗ ಮಾಡಕತ್ತಾರ, 12 ಜನರು ಒಂದು ಕೆಲಸವನ್ನು 20 ದಿನದಾಗ ಮಾಡಕತ್ತಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 15 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಜನರು ಬೇಕಾಗುತ್ತಾರೆ. ಜನ ಕೇರ ನಮಗೆ, ಜನದ ಕೆಳಗೆ ಎಕ್ಸ್ ಇಟ್ಕೋರಿ. ಒಂದು ಕೆಲಸವನ್ನು 15 ದಿನದಲ್ಲಿ ಮುಗಿಸಲು ಎಷ್ಟು ಜನರು ಬೇಕು ಅಂತ ಕ್ವಶನ್ ಐತಿ. ಈ ರೀತಿ ಇಟ್ಕೊಂಡಂತಾರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡ್ರಿ, ಸೀದಾ ಹುಯಿ ಉಲ್ಟಾ ಹುಯಿ, ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ, 15 ಐತಿ, 15 ಕೆಳಗೆ ಇಟ್ಕೊಳ್ರಿ. ಉಳಿದಿರುವಂಥ ಸಂಖ್ಯೆ 12 1 20, 12 × 1 × 20. ಈ 1 ಇಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ಇಲ್ಲಿ ನೋಡಿ, ನೆಕ್ಸ್ಟ್ 3 5 15, 3 4 12, 5 1 5, 5 4 20, 4 4 ಎಷ್ಟು ರೀ, 4 4 16. ಆನ್ಸರ್ ಏನು ರೀ, 16 ದಿನ. 16 ದಿನಗಳಲ್ಲಿ ಅವರು 15 ದಿನಗಳಲ್ಲಿ 16 ಜನ ಬೇಕಾಗ್ತಾರೆ ಆ ಕೆಲಸ ಮಾಡೋಕ್ಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಒಂದು ರೈಲು 8 ಸೆಕೆಂಡ್ಗಳಲ್ಲಿ ಗಂಟೆಗೆ 63 ಕಿಲೋಮೀಟರ್ ವೇಗದಲ್ಲಿ ಕಂಬವನ್ನು ದಾಟುತ್ತದೆ. ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ನೋಡ್ರಿ, 8 ಸೆಕೆಂಡ್ ಕೊಟ್ಟಾರ, 63 ಕಿಲೋಮೀಟರ್ ಕೊಟ್ಟಾರ. ಫಾರ್ಮುಲಾ ಏನೈತಿ, L/S/T ಅಂತ ಐತಿ. ಇಷ್ಟಿದ್ದಾಗ ಲೆಂತ್ ಬೇಕಾಯ್ತು ನಮಗೆ. ಲೆಂತ್ ಬೇಕಂದ್ರೆ S × T. ಎಸ್ ಎಷ್ಟೈತಿ, ಸ್ಪೀಡ್ ಎಷ್ಟೈತಿ, 63 ಕಿಲೋಮೀಟರ್ ಇಂಟು ಟೈಮ್ ಎಷ್ಟೈತಿ, 8 ಸೆಕೆಂಡ್. ಇದು 63 ಕಿಲೋಮೀಟರ್ ಒಳಗೈತಿ. ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾರ 5/18 ಮಾಡ್ಕೋಬೇಕು, 5/18 ಮಾಡ್ಕೋಬೇಕಾ. ಕಟ್ತಾ ನೋಡ್ರಿ, ಈಗ 2 4 8, 2 6 12, ಸಾರಿ 2 9 18. ನೆಕ್ಸ್ಟ್ 3 3 3 2 6, 3 1 3, 3 1 3, 3 7 21. ನೆಕ್ಸ್ಟ್ 5 4 ಎಷ್ಟು,
20 27 ಎಷ್ಟು ರೀ 140 ಮೀಟರ್ ಆ ರೈಲಿನ ಉದ್ದಾಗಿರ್ತದೆ 140 ಮೀಟರ್. ಆಪ್ಷನ್ ಬಿ ಆಪ್ಷನ್ ಸರಿಯಾದ ಉತ್ತರ 140 ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ನ, ಮೊದಲು 50 ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದೆ. ಇದಕ್ಕೊಂದು ಫಾರ್ಮುಲಾ ಬರೀತಿ ನೋಡ್ರಿ, n ಬ್ರಾಕೆಟ್ n + 1 / 2 ಇದು ಫಾರ್ಮುಲಾ ಬರ್ತೈತಿ. n ಅಂದರೆ ಏನ್ರಿ, ಕೊಟ್ಟಿರುವ ಸಂಖ್ಯೆನ ತೊಗೋಬೇಕಾ, 50 ಬ್ರಾಕೆಟ್ 50 + 1 ಅಂದ್ರೆ 51 ಆಗ್ತದೆ. ಇದನ್ನ /2 50 ಇಂಟು 50 + 1 51 /2 2 ಒಂದಲೇ 2 2 25 51 ಇಂಟು 25 ಮಾಡಿ ಎಷ್ಟಾಗತ್ತೆ ನೋಡ್ರಿ, 51 ಇಂಟು 25 ಮಾಡಿದರೆ 5 ಒಂದಲೇ 5 5 5 25 ಪ್ಲಸ್ 2 ಒಂದಲೇ 2 5 8 10 5 7 2 1 1275 ಆ ಮೊತ್ತವಾಗ್ತದೆ. ಸರಿಯಾದ ಉತ್ತರ 1275. ಆಪ್ಷನ್ ಸಿ ಆಪ್ಷನ್ ರೈಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 3ರ ಮೊದಲ 9 ಗುಣಕಗಳ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ 3ರ ಬಗ್ಗೆ ಅನ್ಬೇಕು, 9 3 9 ತಕ ಅನ್ರಿ, 3 ಒಂದಲೇ 3 3 2 6 3 3 9 3 4 12 3 4 12 3 5 15 3 6 18 3 7 21 3 8 24 3 9 27 ಇವೆಲ್ಲನೂ ಪ್ಲಸ್ ಮಾಡಿ ಎಷ್ಟಾಕೈತೆ ನೋಡ್ರಿ, 27 ನೋಡ್ರಿ. ಈಗ 27 ಪ್ಲಸ್ 3 ಎಷ್ಟಾಕೈತಿ, 35. ನೆಕ್ಸ್ಟ್ 24 ಪ್ಲಸ್ 6 ಇದು 35. ನೆಕ್ಸ್ಟ್ 21 ಪ್ಲಸ್ 9 ಇದು 35. 18 ಪ್ಲಸ್ 12 ಇದು 35. 15 15 ಬರ್ಕೋರಿ ನೋಡಿರಿ, 0 0 0 ಇದು 5 ಬರ್ತೈತಿ. 3 1 3 3 2 6 3 3 3 4 12 ಇದು 13 135 ಬರ್ತೈತಿ. ಸರಾಸರಿ ಕೇಳಿದ್ರವ್ರು ಎಷ್ಟು ಸಂಖ್ಯೆ 9 ಸಂಖ್ಯೆ ಡಿವೈಡೆಡ್ ಬೈ 9 9 ಬಂದ ನಂತರ ನೋಡಿರಿ ಕಡ್ತಾ 3 3 3 4 12 1 ಉಳಿತು 3 5 15 3 1 3 3 1 3 3 3 5 15 ಆನ್ಸರ್ ಎಷ್ಟು 15 ಸರಾಸರಿ ಆಗ್ತದೆ. ಆಪ್ಷನ್ ಎ ಆಪ್ಷನ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಒಂದು ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯು 40 ಅಂಕಗಳನ್ನು ಗಳಿಸಿ 40 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ, ಫೇಲ್ ಆಗುತ್ತಾನೆ. 40% ಅಂಕಗಳು ಅಗತ್ಯವಿದ್ದರೆ ಉತ್ತೀರ್ಣರಾಗಲು ಒಟ್ಟು ಅಂಕಗಳು ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, ಒಬ್ಬ ವ್ಯಕ್ತಿ 40 ಅಂಕ ತೊಗೊಂಡಾನ, 40 ಅಂಕಲಿ ಫೇಲ್ ಆಗ್ಯಾನ. 40 ಅಂಕ ತೊಗೊಂಡು 40 ಅಂಕಲಿ ಫೇಲ್ ಆಗ್ಯಾರ, ಪಾಸ್ ಆಗಿ ಎಷ್ಟು ಬೇಕು, ಈ 40 ಪ್ಲಸ್ ಮಾಡಿದ್ರೆ 80 ಅಂಕ ಬೇಕು. 80 ಅಂಕ ಬೇಕು. ಪರ್ಸೆಂಟೇಜ್ ಎಷ್ಟು ಬೇಕು, 40% ಬೇಕು. 40% ತೊಗೊಂಡ್ರೆ ಪಾಸ್ ಆಗ್ತಾನಂದ್ರೆ 40% ವ್ಯಾಲ್ಯೂನೇ ಏನ 80. ಹಾಗಿದ್ರೆ ನಮ್ಮ ಒಟ್ಟು ಅಂಕ ಎಷ್ಟು ರೀ, 100% ಇರ್ತಾವೆ. 100% ಅಂದರೆ ಎಷ್ಟು, 40 ಕೆಳಗೆ ಬರ್ತದೆ, ಮ್ಯಾಗ 80 ಇಂಟು 100. 0 0 ಕ್ಯಾನ್ಸಲ್ಲ, 4 1 4 4 2 8 2 1 2 2 0 ಆ್ಯಸ್ ಇಟ್ ಇಸ್. ಒಟ್ಟು ಅಂಕ ಎಷ್ಟು ರೀ, 200 ಒಟ್ಟು ಅಂಕ ಆಗ್ತಾವೆ. ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್, ರಾಮನು ಒಂದು ಕುದುರೆಯನ್ನು ₹1232ಕ್ಕೆ ಮಾರಿ 12% ಲಾಭವನ್ನು ಗಳಿಸಿದನು. ಹಾಗಾದರೆ ವೆಚ್ಚದ ಬೆಲೆಯನ್ನು ಕಂಡುಹಿಡಿಯುವಂಥ ಕ್ವಶನ್ ಐತಿ. ಈಗ ನೋಡ್ರಿ, ಈ ವೆಚ್ಚದ ಬೆಲೆ ಕೇಳ್ತಾರೆ ಅಂದರೆ ಕಾಸ್ಟ್ ಪ್ರೈಸ್ ಕೇಳ್ತಾರೆ. CP ಮೆಥಡ್ ನಂಬರ್ 1 CPSP 1232ಕ್ಕೆ ಮಾರಿದಾನ, ಮಾರಿದ ಬೆಲೆ ಎಷ್ಟೈತಿ 1232 ಐತಿ. ಕೊಂಡ ಬೆಲೆ ನಮಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ. 100ಕ್ಕೆ 8% ಲಾಭ ಮಾರಿದಾನ, 100% ಅಂದ್ರೆ 112 ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವೈತಿ 112 ಐತಿ, ಮ್ಯಾಗ 1232 ಇಂಟು 100 ಬರೆಯೋದು. ಓಕೆ, ಕಟ್ತಾ ನೋಡ್ರಿ, 4ರಲ್ಲಿ ಕಟ್ತಾ ಹೋಗ್ತೈತೆ ನೋಡ್ರಿ. 4 2 8 3 ಉಳಿತದೆ, 4 8 32. ಓಕೆ, 4 3 12 ಈ ಸಣ್ಣ ಸಂಖ್ಯೆ ಐತಿ, 3ಕ್ಕೆ ಸಣ್ಣ 4ಕ್ಕಿಂತ ಸಣ್ಣ ಸಂಖ್ಯೆ ಇದ್ದರೆ ಇಲ್ಲೊಂದು 0 ತೊಗೋಬೇಕಾ.
4 32. ಓಕೆ, ನೆಕ್ಸ್ಟ್ ನೋಡಿರಿ, ಮತ್ತು 4 ಹೋಗೈತೆ ನೋಡಿದೆ. 4 7 28, 4 7 28, 2 ಉಳಿತು, ಮತ್ತು 4 7 28. ಓಕೆ, ನೆಕ್ಸ್ಟ್ 7 1 7, 7 1 7, 7 1 7, 11 1 11, 2 0 ಆ್ಯಸ್ ಇಟ್ ಈಸ್. ಆನ್ಸರ್ ಏನ್ರಿ? ಕಾಸ್ಟ್ ಪ್ರೈಸ್ 11 ರೂಪಾಯಿ ನಮ್ಮದು ಕೊಂಡ ಬೆಲೆ. ಮೆಥಡ್ ನಂಬರ್ 2 ನೋಡಿರಿ, ಈಗ 1232 ಮಾರತಾನೆ, 100ಕ್ಕೆ 2% ಲಾಭ ಆಗೈತಿ, 12% ಲಾಭ ಆಯ್ತಂದ್ರೆ 112%. 112% ವ್ಯಾಲ್ಯೂ ಏನು ರೀ? 1232. ಹಾಗಿದ್ರೆ ಕೊಂಡ ಬೆಲೆ ಯಾವಾಗಲೂ 100% ಆಗ್ತೈತಿ. 100% ವ್ಯಾಲ್ಯೂ ಏನು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 112 ಕೆಳಗೆ ಬರ್ತೈತಿ, 100 × 1232 ಮ್ಯಾಗ ಬರ್ತೈತಿ. ಕಟ್ತಾ ಹೊಡೆದ್ರೆ ಅದು ಆನ್ಸರ್ ಕೂಡ ಸೇಮ್ 1100 ಬರ್ತೈತಿ. ಹಾಗಿದ್ರೆ ಆಪ್ಷನ್ ಯಾವ್ದು? ಬಿ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಆಗಿರ್ತದೆ, ಇದು ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ರಾಮನು ಒಂದು ಕುದುರೆಯನ್ನು ₹2700ಕ್ಕೆ ಮಾರಿ 50% ಲಾಭ ಗಳಿಸಿದನು. ವೆಚ್ಚದ ಬೆಲೆಯನ್ನು ಕಂಡುಹಿಡಿದ ಕ್ವಶನ್ ಐತಿ. ಆಪ್ಷನ್ ಎ ಆಪ್ಷನ್ 1800, ಬಿ ಆಪ್ಷನ್ 1700, ಸಿ ಆಪ್ಷನ್ 2000, ಡಿ ಆಪ್ಷನ್ ಯಾವುದಲ್ಲ. ಸರಿಯಾದ ಉತ್ತರ ನೀವು ಕಮೆಂಟಲ್ಲಿ ಹಾಕಿರಿ. ಓಕೆ, ಇದುವರೆಗೆ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.